ಕಷ್ಟಪಟ್ಟು ಓದಿ ಉತ್ತಮ ವಿದ್ಯಾವಂತರಾಗುವಂತೆ ಬೆಂಗಳೂರಿನ ಉದ್ಯಮಿ ತಾತ ರಾಮಕೃಷ್ಣ ಕರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರದ ಸೂಣಶೆಟ್ಟಿಹಳ್ಳಿ ಬಡಾವಣೆಯಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗೆ ಸಮವಸ್ತ್ರ ಮತ್ತು ಬ್ಯಾಗ್ ಅನ್ನು ವಿತರಿಸಿ ಮಾತನಾಡಿದ ಅವರು, ನಾವು ಸಹ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಓದಿ ವಿದ್ಯಾವಂತರಾಗಿದ್ದು, ನೀವು ಸಹ ಶಿಕ್ಷಕರ ಮಾರ್ಗದರ್ಶನದಲ್ಲಿ ಪಾಠ ಪ್ರವಚನಗಳನ್ನು ಚೆನ್ನಾಗಿ ಅಭ್ಯಸಿಸಿ ಉತ್ತಮ ವಿದ್ಯಾಭ್ಯಾಸ ಗಳಿಸಿ 4 ಜನರಿಗೆ ಸಹಾಯ ಮಾಡುವ ಸ್ಥಾನಕ್ಕೆ ಇರುವಂತೆ ಶುಭವನ್ನ ಹಾರೈಸಿದ್ದಾರೆ. ಈ ಸಂದರ್ಭದಲ್ಲಿ ತಾತ ರಾಮಕೃಷ್ಣ ಹಾಗೂ ಅವರ ಧರ್ಮಪತ್ನಿ ಶ್ರೀಮತಿ ಸುಭಾಷಿಣಿ, ತಾತ ರಾಮಕೃಷ್ಣ ಅವರ ಸಹೋದರ ತಿರುಪತಿ, ನಿವೃತ್ತ ಬ್ಯಾಂಕ್ ಮ್ಯಾನೇಜರ್ ನಾಗರಾಜ್ ಮತ್ತು ಅವರ ಧರ್ಮಪತ್ನಿ ಶ್ರೀಮತಿ ಶೈಲಜಾ ಅವರನ್ನ ಶಾಲಾ ವತಿಯಿಂದ ಆತ್ಮೀಯವಾಗಿ ಶಾಲು ಹೊದಿಸಿ ಫಲಪುಷ್ಪ ನೀಡಿ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕಿ ಲಕ್ಷ್ಮೀ ದೇವಮ್ಮ, ಸಹ ಶಿಕ್ಷಕ ನಾಗರಾಜ್ ಹಾಗೂ ಪ್ರಾಥಮಿಕ ಶಾಲಾ ಮುಖ್ಯ ಶಿಕ್ಷಕ ಡಿಎಂ ವೆಂಕಟರಮಣ, ಸಹ ಶಿಕ್ಷಕ ಪಿ ಪ್ರಕಾಶ ರೆಡ್ಡಿ, ಅರುಣ ರಾಘವೇಂದ್ರ, ಮಂಜುನಾಥ್, ನಾರಾಯಣಸ್ವಾಮಿ, ಪಕ್ರುಸಾಬಿ ಸೇರಿದಂತೆ ವಿದ್ಯಾರ್ಥಿಗಳು ಹಾಜರಿದ್ದರು. ಈ ಸಂದರ್ಭದಲ್ಲಿ ಶಾಲೆಯ ಬಿಸಿಯೂಟ ನೌಕರರನ್ನ ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ಬ್ಯೂರೋ ರಿಪೋರ್ಟ್ ಸಿಎಸ್ ರವಿ, ಪ್ರಜಾಪವರ್ ನ್ಯೂಸ್, ಚಿಕ್ಕಬಳ್ಳಾಪುರ. ಶ್ರೀಯುತ ಡಾಕ್ಟರ್ ರಾಮಕೃಷ್ಣರವರು ಹಾಗೂ ಅವರ ಸಹೋದರರಾದ ಶ್ರೀಯುತ ನಾಗರಾಜರವರು ಹಾಗೂ ಅವರ ಕುಟುಂಬದವರು ಇಲ್ಲಿ ಆಗಮಿಸಿದ್ದಾರೆ. ನಮ್ಮೆಲ್ಲರಿಗೂ ಕೂಡ ಈ ಒಂದು ಸಂವತ್ಸರನ ಕೊಟ್ಟು ಅವರು ಏನೋ ಅಚೀವ್ಮೆಂಟ್ ಮಾಡಿದ್ದಾರೆ ಅಂತಲ್ಲ, ನಮ್ಮಲ್ಲಿ ಈಗ ತಾನೇ ನಿಮ್ಮಲ್ಲಿ ಬೆಳೀತಾ ಇರುವಂತಹ ವಿದ್ಯಾಜ್ಯೋತಿಯನ್ನ ಅವರು ಬೆಳೆಸೋದಕ್ಕೆ ಒಂದು ದೀಪವನ್ನ ಅವರು ಅಂಟಿಸಿದ್ದಾರೆ. ಆ ಒಂದು ದೀಪವನ್ನು ಬೆಳೆಸಿದ್ದಕ್ಕೆ ಅವರಿಗೆ ಪೂರಕವಾದ ವಂದನೆಗಳನ್ನು ನಾವು ಸಲ್ಲಿಸಬೇಕು. ಮತ್ತೆ ನಮ್ಮ ಒಂದು ಶಾಲೆಯ ಮೇಲೆ ಪ್ರತಿ ದಿನ ಪ್ರತಿ ಕ್ಷಣ ಅವರು ಫೋನ್ ಮೂಲಕ ಕೇಳ್ತಾನೆ ಇದ್ರು, ಹೆಂಗೆ ಆಗಿದ್ಯಾ, ಚೆನ್ನಾಗಿದ್ಯಾ, ಯಾವ ತರ ಇದೆ ಯೂನಿಫಾರ್ಮ್ ಏನಂತ ಕೇಳ್ತಾ ಇದ್ರು. ಭಾರಿ ಸಂತೋಷ ಆಗ್ತಾ ಇತ್ತು. ಇನ್ನು ಜೊತೆಗೆ ಹೀಗೆ ಹಲವಾರು ವರ್ಷಗಳು ಅವರ ಒಂದು ಕೈಯಲ್ಲಿ ನಮ್ಮ ಒಂದು ಶಾಲೆಗೆ ಖಾಸಗಿ ಶಾಲೆ ಎನ್ನುವಂತೆ ನಾವು ಮರಿಬೇಕು. ಆ ತರಹ ಅವರ ಕೈಯಲ್ಲಿ ಸಹಾಯ ಆಗುತ್ತೆ ಅಂತ ನಾವು ಅಪೇಕ್ಷಿಸ್ತಾ, ಅವರ ಒಂದು ಸಹಾಯವನ್ನ ನಾವು ಚಿರಋಣಿಯಾಗಿ ನಾವು ನೆನೆಸ್ಕೊಳ್ತಾ ಇರ್ತೀವಿ. ಮತ್ತೆ ನೀವು ಕೊಟ್ಟಿರುವಂತಹ ಒಂದು ಸಹಾಯಕ್ಕೆ ಬದಲಾಗಿ ನಮ್ಮ ಮಕ್ಕಳಲ್ಲಿ ವಿದ್ಯಾಜ್ಯೋತಿಯನ್ನ ಬೆಳಗಿಸ್ತೀವಿ. ಮತ್ತೆ ಅವರ ಒಂದು ವಿದ್ಯಾಜ್ಯೋತಿ ಬೆಳಗ್ಗೆ ನಿಮ್ಮ ಒಂದು 7 ತರಗಳು, ನಿಮ್ಮ 7 ಜನರೇಷನ್ಸ್ ನಿಮ್ಮಲ್ಲಿ ವಿದ್ಯಾವಂತರ ಹುಟ್ಟಲಿ ಮತ್ತೆ ವಿದ್ಯಾವಂತರಾಗಲಿ ಅಂತ ಹಾರೈಸ್ತಾ ಈ ಒಂದು 4 ಮಾತನ್ನ ಆಡೋದಕ್ಕೆ ಅವಕಾಶ ಕೊಟ್ಟಂತಹ ತಮ್ಮೆಲ್ಲರಿಗೂ ಜೈ ಹಿಂದ್. Good morning to all kids and headmaster, school teachers and all the people who are supporting the school. Thank you for giving this opportunity. ನಮಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ನಾವು ನಿಮ್ಮ ಥರ ಚಿಕ್ಕ ಮಕ್ಕಳು ಇರುವಾಗ ಎಲ್ಲ ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ಬಿಟ್ಟು ಗೌರ್ಮೆಂಟ್ ಕಾಲೇಜಲ್ಲಿ ಓದ್ಬಿಟ್ಟು ನಾವು ಈ ಸ್ಥಳಕ್ಕೆ ಬಂದಿದ್ದಕ್ಕೆ ನಮ್ಮ ಟೀಚರ್ಸು, ನಮ್ಮ ಮೆಂಟರ್ಸು, ನಮ್ಮ ಗೈಡ್ ಮಾಡಿದವರೆಲ್ಲ ತುಂಬ ನಮಗೆ ಈ ಸ್ಟೇಜ್ ತರಿಸಿದ್ದಾರೆ. ನೀವು ಚೆನ್ನಾಗಿ ಓದಿ ಚೆನ್ನಾಗಿ ಆಕ್ಟಿವಿಟೀಸ್ ಎಲ್ಲ ಕಲ್ತ್ಕೊಂಡು ಈ ಥರ ನಮ್ಮ ಇಂಡಿಯಾಗೆ ನಮ್ಮ ಈಗ ಸೋಮಶೆಟ್ಟಿಹಳ್ಳಿ ಸ್ಕೂಲ್ನಲ್ಲಿ ಸರ್ ಮೇಡಮ್ಸ್ ಎಲ್ಲ ಸ್ಕೂಲ್ ನಮ್ಮ ನಾಗರಾಜ್ ಸರ್ ಅವರು ತುಂಬಾ ದೊಡ್ಡ ಇನಿಷಿಯೇಟಿವ್ ತಗೊಂಡು ನಮಗೆ ಕರ್ಕೊಂಡ್ಬಂದಿದ್ದಕ್ಕೆ ನಿಮಗೆ ನಾವು ತುಂಬಾ ಚಿಕ್ಕ ಏನೋ ಸಹಾಯ ಮಾಡ್ತಾ ಇದ್ದೀವಿ. ಈ ಸಹಾಯ ಅಲ್ಲ, ನಾವು ನಿಮ್ಮ ತರ ನಾವು ಸಹಾಯ ತಗೊಂಡು ಇಂಥ ದೊಡ್ಡವರಾಗಿಬಿಟ್ಟು ನಾವೇನು ದೊಡ್ಡದಿಲ್ಲ. ನಾವು ನೀವೆಲ್ಲ ಕಷ್ಟಪಟ್ಟು ತುಂಬಾ ದೊಡ್ಡವರಾಗಬೇಕು ಅಂತ ಮನಸ್ಫೂರ್ತಿ ನಾವು ನೀವು ದೊಡ್ಡವಾಗಬೇಕಂತ ಹಾರೈಸ್ತೀವಿ. ಥ್ಯಾಂಕ್ ಯು ವೆರಿ ಮಚ್.